ಎಲ್ಲರಿಗೂ ನಮಸ್ಕಾರ. ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ UTI ಇನ್ಫೆಕ್ಷನ್ ಮತ್ತು ಸ್ಟೋನ್ ಪ್ರಾಬ್ಲಮ್ ಕಡಿಮೆ ಮಾಡುವ ಸಲುವಾಗಿ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮತ್ತು ಸ್ಟೋನ್ ಪ್ರಾಬ್ಲಮ್ ಕಡಿಮೆ ಮಾಡುವ ಸಲುವಾಗಿ ನಾವು ಕಮಲದ ಬೀಜಗಳು 10 ಗ್ರಾಂ, ಕಮಲದ ಬೀಜಗಳು 10 ಗ್ರಾಂ ಮತ್ತು 10 ಗ್ರಾಂ ಧಾರಾವಳಿ ಮಿಶ್ರಿ ನಾವು 10 ಗ್ರಾಂ, ಧಾರದ ಮಿಶ್ರಿ 10 ಗ್ರಾಂ ಮತ್ತು ಕಮಲದ ಬೀಜಗಳು 10 ಗ್ರಾಂ ಇವೆರಡನ್ನು ಕೂಡ ತಂದು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಇವೆರಡ ಕೂಡ ಮಿಕ್ಸರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ ಆ ಪೌಡರ್ ಏನಿತ್ತಲ್ಲ ಪೌಡರ್ ನ ಒಂದು ಸ್ಟೆರ್ಲಾ ಕಂಟಲ್ಲಿ ಹಾಕಿಟ್ಟಿದ ನಂತರ ಡೈಲಿ ಬೆಳಗ್ಗೆ ನೀವು 1 ಗ್ಲಾಸ್ ಲುಕ್ವಾರ್ಮ್ ವಾಟರ್ ನಲ್ಲಿ ಈ ಪೌಡರ್ 1 ಚಮಚ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸೇವಿಸ್ತಾ ಬಂದಲ್ಲಿ ಸತತವಾಗಿ 14 ದಿವಸದಿಂದ 21 ದಿವಸ ನೀವು ಸೇವಿಸ್ತಾ ಬಂದಲ್ಲಿ ಯಾವುದೇ ರೀತಿಯಂತ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಯೂರಿನ್ ಬರ್ನ್ ಆಗ್ತಿರಬಹುದು ಅಥವಾ ನಮಗೆ ಸ್ಟೋನ್ ಇಂದ ಪೇನ್ ಆಗ್ತಾ ಇರಬಹುದು, ಏನೇ ಇದ್ರೂ ಕೂಡ 100% ಕಡಿಮೆ ಆಗತ್ತೆ. ನಾವು ಕಮಲದ ಬೀಜಗಳು 10 ಗ್ರಾಂ ಮತ್ತು ಧಾರದ ಮಿಶ್ರಿ 10 ಗ್ರಾಂ ಪೌಡರ್ ಅನ್ನ ನೀವು ಮುಂಜಾನೆ ಹಾಗೂ ಸಾಯಂಕಾಲ 1 ಗ್ಲಾಸ್ ಲುಕ್ವಾರ್ಮ್ ವಾಟರ್ ನಲ್ಲಿ 1 ಚಮಚ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಸತತವಾಗಿ 14 ದಿವಸದಿಂದ 21 ದಿವಸ ನೀವು ಸೇವಿಸ್ತಾ ಬಂದಲ್ಲಿ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಕಡಿಮೆ ಆಗತ್ತೆ ಮತ್ತು ಸ್ಟೋನ್ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಆಗತ್ತೆ. ನಿಮ್ಮ ಸ್ಟೋನ್ ಪೇನ್ ಕಡಿಮೆ ಆಗತ್ತೆ ಮತ್ತು ಈಗ ಸಮ್ಮರ್ ನಲ್ಲಿ ನಿಮ್ಗೆ ಯೂರಿನ್ ಬರ್ನಿಂಗ್ ಆಗ್ತಿರ್ಬೋದು ಅಥವಾ ಯೂರಿನ್ ಎಲ್ಲ ಹೊಂಟಿರ್ಬಹುದು ಅಥವಾ ಯೂರಿನ್ ಕಡಿಮೆ ಹೊಂಟಿರ್ಬಹುದು, ನೀವು ಯೂರಿನ್ ಮಾಡ್ತಾ ಬಹಳ ಉರಿತಾ ಇರಬಹುದು, ಏನೇ ಸಮಸ್ಯೆ ಇದ್ರೂ ಕೂಡ ಕಮಲದ ಬೀಜಗಳು ಮತ್ತು ಧಾರವಾಳ ಮಿಶ್ರಿಯನ್ನ ಈ ಪೌಡರ್ ನ ಸೇವಿಸುವುದರಿಂದ ಇದಕ್ಕಿಂತ ಮೊದಲು ಹೇಳಿದಂತ ಎಲ್ಲಾ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತು ಸ್ಟೋನ್ ಪೇನ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.